ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಶಿಕ್ಷಣ ಎಂದರೇನು? ಇದೇನು ಗ್ರಂಥಾಧ್ಯಯನವೇ ಅಲ್ಲ, ಇದೇನು ಬೇರೆ ಬೇರೆ ವಿಷಯ ಸಂಗ್ರಹವು ಅದು ಅಲ್ಲ. ಇಚ್ಛಾ ಪ್ರವಾಹ ಮತ್ತು ಅದು ಹೇಗೆ ವ್ಯಕ್ತವಾಗುತ್ತದೆ ಎಂಬುದನ್ನು ಅಭ್ಯಾಸ ಬಲದಿಂದ ನಮ್ಮ ಸ್ವಾಧೀನಕ್ಕೆ ತಂದುಕೊಂಡು ಅದು ಫಲಪ್ರದವಾಗುವಂತೆ ಮಾಡುವುದೇ ವಿದ್ಯಾಭ್ಯಾಸ. ಬಲಾತ್ಕಾರದಿಂದ ಯಾವ ಇಚ್ಛಾ ಪ್ರವಾಹ ತಲೆ ತಲಾಂತರಗಳಿಂದ ಆತಂಕಕ್ಕೆ ಒಳಗಾಗಿ ಈಗ ಇನ್ನೇನು ಸತ್ತಂತೆ ಇರುವುದೋ ಅದನ್ನು ಶಿಕ್ಷಣ ಎನ್ನುವಿರೇನು? ಇದನ್ನು ಗಮನಿಸಿ. ಆತಂಕಕ್ಕೆ ಒಳಗಾಗಿ ಹೊಸ ಭಾವನೆಗಳು ಮಾತ್ರವಲ್ಲ, ಹಳೆಯ ಭಾವನೆಗಳು ಕೂಡ ಮಾಯವಾಗುತ್ತಿವೆ. ಯಾವುದು ಮಾನವನನ್ನು ಕ್ರಮೇಣ ಒಂದು ಯಂತ್ರದಂತೆ ಮಾಡುತ್ತಿರುವುದೋ ಅದು ಶಿಕ್ಷಣವೇ. ನಮ್ಮಲ್ಲಿ ಅನೇಕರಿಗೆ ನಿಜವಾದ ಶಿಕ್ಷಣ ಎಂದರೆ ಏನೆಂಬುದೇ ಗೊತ್ತಿಲ್ಲ. ಶಿಕ್ಷಣವೆಂದರೆ ಕೇವಲ ಪದ ಸಂಗ್ರಹವಲ್ಲ, ನಮ್ಮಲ್ಲಿರುವ ಶಕ್ತಿಗಳನ್ನು ಬೆಳೆಸಿಕೊಳ್ಳುವುದು ಅಥವಾ ವ್ಯಕ್ತಿಗಳು ತಮ್ಮ ಇಚ್ಛಾಶಕ್ತಿಯನ್ನು ಸರಿಯಾದ ಮತ್ತು ಸಮರ್ಥವಾದ ರೀತಿಯಲ್ಲಿ ಬಳಸುವಂತೆ ತರಬೇತಿ ನೀಡುವುದು. ಮಗು ತಾನೇ ಕಲಿಯುವುದು, ಆದರೆ ಅದು ತನ್ನದೇ ರೀತಿಯಲ್ಲಿ ಮುಂದುವರಿಯಲು ನೀವು ಸಹಾಯ ಮಾಡಬಹುದು. ನೀವು ಅದಕ್ಕೆ ಸಕಾರಾತ್ಮಕವಾಗಿ ಸಹಾಯ ಮಾಡಲಾರಿರಿ, ನೆತ್ಯೋತ್ಮಕ ದೃಷ್ಟಿಯಿಂದ ಸಹಾಯ ಮಾಡಬಹುದು. ಇರುವ ಆತಂಕಗಳನ್ನು ತೆಗೆಯಬಹುದು. ಆಗ ಜ್ಞಾನ ಸ್ವಭಾವತಃ ವಿಕಾಸವಾಗುವುದು. ಸುತ್ತಲೂ ಮಣ್ಣನ್ನು ಸಡಿಲ ಮಾಡಿ ಆಗ ಬೀಜ ಸುಲಭವಾಗಿ ಬೆಳೆಯುವುದು. ಅದರ ಸುತ್ತಲೂ ಒಂದು ಬೇಲಿ ಹಾಕಿ ಯಾವುದಾದರೂ ದನಗಳು ಬಂದು ಅದನ್ನು ತಿನ್ನದೆ ಹೋಗಲಿ. ಇಲ್ಲಿಗೆ ನಿಮ್ಮ ಕೆಲಸ ಕೊನೆಗಾಣುವುದು. ನೀವು ಮತ್ತೇನು ಮಾಡಲಾರಿರಿ. ಉಳಿದುದೆಲ್ಲ ಸ್ವಾಭಾವಿಕವಾಗಿ ಅಂತರಾಳದಿಂದ ವ್ಯಕ್ತವಾಗುವುದು. ಇದರಂತೆಯೇ ಮಗುವಿನ ಶಿಕ್ಷಣ ಕೂಡ. ಮಗು ತನಗೆ ತಾನೇ ಕಲಿಯುವುದು. ನೀವು ನನ್ನನ್ನು ಕೇಳುವುದಕ್ಕೆ ಬರುತ್ತೀರಿ. ನೀವು ಮನೆಗೆ ಹೋದ ಮೇಲೆ ನಾನು ಏನು ಹೇಳಿದೆನು ಅದನ್ನು ಹೋಲಿಸಿ ನೋಡಿ. ಆಗ ಗೊತ್ತಾಗುವುದು ನೀವು ಅದನ್ನೇ ಆಲೋಚಿಸಿದ್ದೀರಿ ಎಂಬುದು. ನಾನು ಅದನ್ನು ಕೇವಲ ವ್ಯಕ್ತಗೊಳಿಸಿದೆ ಅಷ್ಟೆ. ನಾನು ನಿಮಗೆ ಏನನ್ನೂ ಬೋಧಿಸಲಾಗುವುದಿಲ್ಲ. ನಿಮಗೆ ನೀವೇ ಕಲಿತುಕೊಳ್ಳಬೇಕಾಗಿದೆ. ಆದರೆ ಆ ಭಾವನೆಯನ್ನು ವ್ಯಕ್ತಗೊಳಿಸಿ ನಿಮಗೆ ಬೇಕಾದರೆ ಸಹಾಯ ಮಾಡಬಹುದು. ಯಾರೋ ಮತ್ತೊಬ್ಬರಿಗೆ ಕಲಿಸಲಾರರು. ಗುರು ತಾನು ಕಲಿಸುತ್ತಿರುವೆ ಎಂದು ಭಾವಿಸುವುದರಿಂದ ಎಲ್ಲವನ್ನೂ ಹಾಳು ಮಾಡುವನು. ಪ್ರತಿಯೊಬ್ಬನಲ್ಲಿಯೂ ಒಂದು ಮಗುವಿನಲ್ಲಿ ಕೂಡ ಆಗಲೇ ಜ್ಞಾನವಿದೆ ಎನ್ನುವುದು ವೇದಾಂತ. ಅದು ಕೇವಲ ಜಾಗೃತವಾಗಬೇಕಾಗಿದೆ ಅಷ್ಟೆ. ಇಷ್ಟು ಮಾತ್ರ ಗುರುವಿನ ಕೆಲಸ. ಅವನು ವಿದ್ಯಾರ್ಥಿಗಳಿಗೂ ಇಷ್ಟನ್ನೇ ಮಾಡಬೇಕು. ಮಕ್ಕಳೇ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಕಾರ್ಯಗತ ಮಾಡುವುದನ್ನು ಕಲಿಯಲಿ. ಕೊನೆಗೆ ಎಲ್ಲವೂ ಸುಲಭವಾಗುವುದು. ನೀವು ಉಪನಿಷತ್ತಿನ ಕಥೆಗಳನ್ನು ಓದಿಲ್ಲವೇ? ನಾನು ನಿಮಗೊಂದು ಕಥೆಯನ್ನು ಹೇಳುತ್ತೇನೆ. ಸತ್ಯಕಾಮ ತನ್ನ ಗುರುವಿನೊಡನೆ ಬ್ರಹ್ಮಚಾರಿಯಾಗಲು ಹೋದನು. ಗುರು ಅವನಿಗೆ ನೋಡಿಕೊಳ್ಳುವುದಕ್ಕೆ ಕೆಲವು ಹಸುಗಳನ್ನು ಕೊಟ್ಟು ಕಾಡಿಗೆ ಕಳುಹಿಸಿದನು. ಹಲವು ತಿಂಗಳುಗಳಾದವು.
ಮೊದಲಿಗೆ 2ರಷ್ಟು ದನಗಳ ಸಂಖ್ಯೆ ಆದುದನ್ನು ಸತ್ಯಕಾಮ ನೋಡಿದ. ಗುರುವಿನ ಬಳಿಗೆ ಹಿಂತಿರುಗೋಣ ಎಂದು ಭಾವಿಸಿದ. ಅವನು ಹಿಂತಿರುಗುತ್ತಿದ್ದಾಗ ಎತ್ತು, ಅಗ್ನಿ ಮತ್ತು ಇನ್ನು ಕೆಲವು ಪ್ರಾಣಿಗಳು ಅವನಿಗೆ ಪರಬ್ರಹ್ಮನ ವಿಷಯವನ್ನು ಹೇಳಿದವು. ಗುರು ಶಿಷ್ಯನನ್ನು ನೋಡಿದ ತಕ್ಷಣವೇ ಅವನು ಬ್ರಹ್ಮಜ್ಞಾನವನ್ನು ಪಡೆದವನಂತೆ ಶೋಭಿಸುತ್ತಿರುವುದನ್ನು ಕಂಡನು. ಈ ಕಥೆಯಿಂದ ನಾವು ಕಲಿಯುವ ನೀತಿ ಏನೆಂದರೆ, ನಿಸರ್ಗ ಜೀವನದೊಂದಿಗೆ ನಿಕಟ ಸಂಪರ್ಕವಿದ್ದರೆ ನಿಜವಾದ ವಿದ್ಯೆಯನ್ನು ಪಡೆಯಬಹುದು ಎಂಬುದು. ನನ್ನ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸದ ಸಾರವೇ ಮನಸ್ಸಿನ ಏಕಾಗ್ರತೆಯಲ್ಲಿರುವುದು, ವಿಷಯ ಸಂಗ್ರಹದಲ್ಲಿ ಅಲ್ಲ. ನಾನೇನಾದರೂ ಪುನಃ ವಿದ್ಯಾಭ್ಯಾಸವನ್ನು ಕಲಿಯಬೇಕಾದರೆ ಅಲ್ಲಿ ನನಗೇನಾದರೂ ಸ್ವತಂತ್ರವಿದ್ದರೆ ನಾನು ವಿಷಯಗಳನ್ನು ಕಲಿಯುವುದೇ ಇಲ್ಲ. ಮೊದಲು ಏಕಾಗ್ರತೆ ಮತ್ತು ಅನಾಸಕ್ತಿಯ ಶಕ್ತಿಯನ್ನು ರೂಢಿಸಿ ಅನಂತರ ಬೇಕಾದ ವಿಷಯ ಸಂಗ್ರಹ ಮಾಡುವೆ. ಮಗುವಿನಲ್ಲಿ ಏಕಾಗ್ರತೆಯೊಡನೆ ಅನಾಸಕ್ತಿಯನ್ನು ರೂಢಿಸಿಕೊಳ್ಳುವಂತೆ ಮಾಡಬೇಕು. ಯಾರಾದರೊಬ್ಬರು ಕೆಲವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೆಲವು ಚೆನ್ನದ ಉಪನ್ಯಾಸಗಳನ್ನು ಕೊಟ್ಟರೆ ಅವನು ತುಂಬ ವಿದ್ಯಾವಂತ ಎಂದು ಭಾವಿಸುವಿರಿ. ಜನಸಾಧಾರಣರಿಗೆ ಜೀವನದ ಹೋರಾಟಕ್ಕೆ ಸಹಾಯ ಮಾಡದ, ಚಾರಿತ್ರ್ಯ ಶುದ್ಧಿಗೆ ಸಹಾಯ ಮಾಡದ, ಪರೋಪಕಾರ ಬುದ್ಧಿಯನ್ನು ಹುಟ್ಟಿಸದ, ಸಿಂಹದೃಶ್ಯವಾದ ಧೈರ್ಯವನ್ನು ನೀಡದ ವಿದ್ಯಾಭ್ಯಾಸದಿಂದ ಪ್ರಯೋಜನವೇನು? ನಿಜವಾದ ವಿದ್ಯೆ ಒಬ್ಬನನ್ನು ಸ್ವಾವಲಂಬಿಯಾಗಿ ಮಾಡಬೇಕು. ನಿಮಗೆ ಶಾಲೆ ಕಾಲೇಜುಗಳಲ್ಲಿ ದೊರೆಯುತ್ತಿರುವ ವಿದ್ಯೆಯಿಂದ ಅಜೀರ್ಣ ರೋಗಗ್ರಸ್ತರ ಗುಂಪಿಗೆ ಸೇರುವಿರಿ. ನೀವು ಕೇವಲ ಯಂತ್ರದಂತೆ ಕೆಲಸ ಮಾಡುತ್ತಾ ಶುದ್ಧ ಸೋಮಾರಿಗಳಾಗುವಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Please subscribe my channel.